You know, we read in Luke 24 how Jesus conducted a Bible study. ನಾವು ಲೂಕ 24ರಲ್ಲಿ ಯೇಸು ಸ್ವಾಮಿ ಹೇಗೆ ಒಂದು ಅಧ್ಯಯನ ದೇವರ ವಾಕ್ಯ ಅಧ್ಯಯನವನ್ನು ಮಾಡಿದ್ರು ಅಂತ ನೋಡ್ತೀವಿ. I started preaching nearly 58 years ago. ನಾನು ಸುಮಾರು ಒಂದು 58 ವರ್ಷಗಳ ಇಂದ ಪ್ರಸಂಗ ಮಾಡ್ತಾ ಇದ್ದೀನಿ ದೇವರ ವಾಕ್ಯ. And I studied the word to preach the word. ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ನಾನು ದೇವರ ವಾಕ್ಯವನ್ನ ಅಧ್ಯಯನ ಮಾಡಿದೆ. And I saw this example of Jesus as a preacher in Luke 24. ಲೂಕ 24ರಲ್ಲಿ ಯೇಸುವಿನ ಒಂದು ಉದಾಹರಣೆಯನ್ನ ನೋಡಿದೆ ಒಬ್ಬ ಪ್ರಸಂಗಿಯಾಗಿ. That challenged my heart so much. I said, Lord, I want to preach like that. ನನಗೆ ಬಹಳ ಅದು ಪ್ರೋತ್ಸಾಹ ಮಾಡ್ತು, ಕರ್ತನೇ ನಾನು ಹಾಗೆ ಒಂದು ದೇವರ ವಾಕ್ಯವನ್ನು ಹಂಚಬೇಕು ಅಂತ. This is the one place where we read that Jesus preached a sermon for 3 hours. ಈ ಒಂದು ಸ್ಥಳದಲ್ಲಿ ನೋಡ್ತೇವೆ ನಾವು ಯೇಸು ಸ್ವಾಮಿ ದೇವರ ವಾಕ್ಯವನ್ನ 3 ಗಂಟೆಗಳ ಕಾಲ ಹಂಚಿದ್ರು. Not short 1 hour messages like we have. ನಾವು ಮಾಡುವ ಹಾಗೆ 1 ಗಂಟೆಯ ಕಾಲದ ಪ್ರಸಂಗವಲ್ಲ, 3 hours. 3 ಗಂಟೆಗಳ ಕಾಲ. And those days Bible was only Old Testament, Genesis to Malachi. ಆ ದಿವಸಗಳಲ್ಲಿ ದೇವರ ವಾಕ್ಯ ಅಂದ್ರೆ ಆದಿಕಾಂಡದಿಂದ ಮಲಾಕಿಯವರೆಗೆ. That was the full Bible those days. ಆವಾಗ ಪೂರ್ಣ ಬೈಬಲ್ ಅದೇ ಆಗಿದೆ. What we call Old Testament. ಅದಕ್ಕೆ ಇವಾಗ ನಾವು ಅದನ್ನ ಹಳೆ ಒಡಂಬಡಿಕೆ ಅಂತ ಕರಿತೀವಿ. And Jesus preached from Genesis to Malachi in 3 hours. ಯೇಸು ಸ್ವಾಮಿ ಆದಿಕಾಂಡದಿಂದ ಮಲಾಕಿವರೆಗೂ ಪ್ರಸಂಗ ಮಾಡಿದ್ರು. Not every verse. ಪ್ರತಿಯೊಂದು ವಚನಗಳಲ್ಲ, the main message. ಅದರಲ್ಲಿ in those 39 books. 39 ಪುಸ್ತಕಗಳಲ್ಲಿ ಇದ್ದಂತ ಮುಖ್ಯ ವಿಷಯಗಳನ್ನ ತಿಳಿಸಿದ್ರು ಅವ್ರಿಗೆ. Read Luke 24. ನೋಡೋಣ ಲೂಕ 24ರಲ್ಲಿ. We read after the resurrection. ಪುನರುತ್ಥಾನದ ನಂತರ ನಾವು ನೋಡ್ತೇವೆ. They never knew that Jesus had risen from the dead, the disciples. ಆದ್ರೆ ಶಿಷ್ಯರಿಗೆ ಗೊತ್ತಿರಲಿಲ್ಲ ಅವರು ಸತ್ತವರೊಳಗಿಂದ ಎದ್ದಿದ್ದಾನೆ ಯೇಸು ಸ್ವಾಮಿ ಅಂತ. And he had already risen on Sunday morning. ಭಾನುವಾರ ಬೆಳಗ್ಗೆ ನಾವು ನೋಡ್ತೇವೆ ಅವನ ಪುನರುತ್ಥಾನನಾಗಿದ್ದನು. But here were 2 disciples who did not know that. ಈ ಒಂದು 2 ಶಿಷ್ಯರಿಗೆ ಅದರ ವಿಷಯವಾಗಿ ಗೊತ್ತಿರಲಿಲ್ಲ. And they were walking, verse 13, from Jerusalem to Emmaus. Luke 24:13. ಲೂಕ 24:13ರಲ್ಲಿ ನಾವು ನೋಡ್ತೇವೆ ಆ ದಿನದಲ್ಲಿ ಶಿಷ್ಯರಲ್ಲಿ 2 ಯೆರೂಸಲೇಮಿಗೆ 6.5 ಮೈಲು ಉದ್ದಕ್ಕೆ ಎಮ್ಮಾವು ಎಂಬ ಹಳ್ಳಿಗೆ ಹೋಗುತ್ತಿದ್ರು ಅಂತ. You know what that distance was? ಆ ಒಂದು ಅಂತರ ಎಷ್ಟಿತ್ತು ಗೊತ್ತಾ? It says here 7 miles or 11 kilometers. ಇಲ್ಲಿ 7 ಮೈಲುಗಳು ಅಂತ ಹೇಳುತ್ತೆ, ಅಥವಾ 11 ಕಿಲೋಮೀಟರ್ಗಳು ಅಂತ ಹೇಳ್ಬೋದು. How long does it take for you to walk 11 kilometers slowly? They were not running. ಅವರು ಓಡಿ ಹೋಗ್ತಾ ಇರ್ಲಿಲ್ಲ, ನಿಧಾನವಾಗಿ ನಡೆದು ಹೋಗ್ತಾ ಇದ್ರು. ನಿಮಗೆ ಎಷ್ಟು ಸಮಯ ಬೇಕು 7 ಮೈಲುಗಳನ್ನ ನಡಿಲಿಕ್ಕೆ? At least 3 hours. ಕನಿಷ್ಠ 3 ಗಂಟೆಗಳು ಬೇಕಾಗುತ್ತೆ. And it says Jesus came and started walking with them, verse 15. 15ನೇ ವಚನದಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಅವರ ಜೊತೆಯಲ್ಲಿ ನಡೆಯಲು ಪ್ರಾರಂಭಿಸಿದ್ದಾರೆ. And it says here he walked all the way, verse 28, up to their house. ಅವರ ಮನೆಯವರೆಗೂ ಅವರ ಜೊತೆ ನಡೆದು ಹೋದನು ಅಂತ ನಾವು ನೋಡ್ತೇವೆ. All the 11 kilometers he walked with them. ಆ ಒಂದು 11 ಕಿಲೋಮೀಟರ್ ಅವರ ಒಟ್ಟಿಗೆ ನಡೆದು ಹೋದನು ಅಂತ ನಾವು ನೋಡ್ತೀವಿ. How long did that take? ಅದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತು? 3 hours. 3 ಗಂಟೆಗಳ ಕಾಲ ತೆಗೆದುಕೊಳ್ತು. And what did he talk to them during those 3 hours? ಆ ಒಂದು 3 ಗಂಟೆಯ ಸಮಯಗಳಲ್ಲಿ ಏನನ್ನ ಮಾತಾಡಿದ್ರು ಯೇಸು? First of all, he told them how Christ has to die according to the scriptures in verse 25-26. 25-26ರಲ್ಲಿ ನಾವು ನೋಡ್ತೇವೆ ಕ್ರಿಸ್ತನು ಏನೆಲ್ಲ ಶ್ರಮ ಪಟ್ಟು ಆತನು ಸಾಯಬೇಕಾಗಿ ಬಂತು ಅನ್ನೋದರ ಬಗ್ಗೆ ಮಾತಾಡ್ತಾರೆ. And then verse 27. 27ನೇ ವಚನದಲ್ಲಿ
Beginning with Moses and all the prophets, he explained to them the things concerning himself in the scriptures. ನಂತರ ಪ್ರಾರಂಭದಿಂದ ಮೋಶೆ ಮತ್ತು ಎಲ್ಲಾ ಪ್ರವಾದಿಗಳ ಮೊದಲುಗೊಂಡು ಸಮಸ್ತ ಗ್ರಂಥಗಳು ತನ್ನ ವಿಷಯದಲ್ಲಿ ಸೂಚನೆಗಳ ಬಗ್ಗೆ ವಿವರಿಸಿದನು ಅಂತ ಹೇಳಿ. Beginning with Moses means Genesis, because Moses wrote Genesis. He wrote the first book of the Bible. ಇಲ್ಲಿ ಮೋಶೆಯು ಮೊದಲುಗೊಂಡು ಅಂತ ಹೇಳಿದ್ರೆ ಮೋಶೆ ಆದಿಕಾಂಡವನ್ನ ಬರೆದಿರೋದ್ರಿಂದ ಆದಿಕಾಂಡದಿಂದ ಯೇಸು ಸ್ವಾಮಿ ಪ್ರಾರಂಭಿಸಿದ್ರು ಅಂತ ನಾವು ನೋಡ್ತೀವಿ. First 5 books of the Bible were written by Moses. ಮೊದಲ 5 ಪುಸ್ತಕಗಳು ಮೋಶೆಯು ಬರೆದಂತದ್ದು. So it says beginning with Moses means he began with Genesis. ಪ್ರಾರಂಭ ಮೋಶೆಯಿಂದ ಪ್ರಾರಂಭಗೊಂಡು ಮೊದಲುಗೊಂಡು ಅಂತ ಹೇಳಿದ್ರೆ ಆದಿಕಾಂಡದಿಂದ ಪ್ರಾರಂಭಿಸಿದ್ರು. And went all the prophets up to Malachi, the last prophet. ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಅಂದ್ರೆ ಮಲಾಕಿ ಗ್ರಂಥದವರೆಗೆ ಹೋದ್ರು. So he took a Bible study of those 39 books in those 3 hours. ಒಂದು 3 ಗಂಟೆಗಳ ಕಾಲದಲ್ಲಿ ಆ 39 ಪುಸ್ತಕಗಳ ವಿಷಯಗಳಲ್ಲಿ ಅಧ್ಯಯನ ಮಾಡಿದ್ರು ಅಂತ ಹೇಳ್ಬೋದು. It was like going through the Bible with Jesus Christ. ಯೇಸು ಸ್ವಾಮಿಯ ಜೊತೆ ಕ್ರಮೇಣ ವಾಕ್ಯದ ಮುಖಾಂತರ ಹೋಗುವಂತದ್ದು ಅಂತ ಹೇಳ್ಬೋದು. I would have loved to be in that Bible study for 3 hours. ಆ ಒಂದು ಬೈಬಲ್ ಅಧ್ಯಯನದಲ್ಲಿ 3 ಗಂಟೆ ನಾನು ಇರ್ಲಿಕ್ಕೆ ಬಯಸ್ತಾ ಇದ್ದೆ. Imagine Jesus explaining the whole Bible from Genesis to Malachi. ಅದನ್ನ ಯೋಚಿಸಿ ನೋಡಿ, ಆದಿಕಾಂಡದಿಂದ ಮಲಾಕಿವರೆಗೆ ಯೇಸು ಸ್ವಾಮಿ ಅದನ್ನ ವಿವರಿಸುವಂತದ್ದು. And what did he speak? ಏನ್ ಮಾತಾಡಿದ್ರು ಅಲ್ಲಿ? He was not teaching any clever things. ಅಲ್ಲಿ ಏನು ಬುದ್ಧಿವಂತಿಕೆಗಾಗಿ ಯಾವ ವಿಷಯಗಳನ್ನ ಹಂಚ್ಕೊಳ್ತಾರೆ. He was not giving them knowledge of good and evil from Genesis to Malachi. ಅಲ್ಲಿ ಆದಿಕಾಂಡದಿಂದ ಮಲಾಕಿವರೆಗೆ ಕೆಲವು ವಿಷಯಗಳನ್ನ ಅರಿವುಗಳನ್ನ ಕೊಟ್ಕೊಂಡು ಹೋಗ್ತಾ ಇರ್ಲಿಲ್ಲ. I told you there's knowledge of good and evil here, or there is life here. Both are here. ನಾನು ಮೊದಲೇ ಹೇಳ್ದೆ, ದೇವರ ವಾಕ್ಯದಲ್ಲಿ ಆ ಒಂದು ಒಳ್ಳೆ ಕೆಟ್ಟದರ ಅರಿವು ಮತ್ತು ಜೀವ ಎರಡು ಇದೆ ಅಂತ. Jesus did not give the knowledge of good and evil. ಯೇಸು ಸ್ವಾಮಿ ಅವರಿಗೆ ಒಳ್ಳೆ ಕೆಟ್ಟದರ ಅರಿವನ್ನ ಕೊಡ್ತಾ ಇರ್ಲಿಲ್ಲ. What did he teach them from Genesis to Malachi? ಆದಿಕಾಂಡದಿಂದ ಮಲಾಕಿವರೆಗೆ ಏನನ್ನ ಹಂಚಿಕೊಂಡು ಯೇಸು ಸ್ವಾಮಿ? It's written here. ಇಲ್ಲಿ ಬರ್ತಿದೆ. He explained in all those books how they talk about the Christ. ಇಲ್ಲಿ ಕ್ರಿಸ್ತನ ಬಗ್ಗೆ ಏನೆಲ್ಲ ಬರೆಯಲ್ಪಟ್ಟಿದೆ, ತನ್ನ ವಿಷಯವಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದ್ದಾರೆ. He was saying, do you see here, this speaks about me, this speaks about me, this speaks about me, all the way to Malachi, this speaks about me. ಇದು ನೋಡಿ, ಇಲ್ಲಿ ಈ ವಿಷಯದಲ್ಲಿ ನನ್ನ ಬಗ್ಗೆ ಹೇಳಲ್ಪಟ್ಟಿದೆ, ಇಲ್ಲಿ ನನ್ನ ಬಗ್ಗೆ ಹೇಳಲ್ಪಟ್ಟಿದೆ, ಹಾಗೆ ಮಲಾಕಿಯವರೆಗೂ ಇದು ನನ್ನ ಬಗ್ಗೆ ಹೇಳಲ್ಪಟ್ಟಿದೆ ಅನ್ನೋದನ್ನ ವಿವರಿಸಿದ್ರು. Do you read and see in Genesis 3 how the seed of the woman will crush the serpent's head? ಅಲ್ಲಿ ನೀವು ನೋಡ್ತಾ ಆದಿಕಾಂಡ 3ರಲ್ಲಿ ಹೇಗೆ ಆ ಒಂದು ಮನುಷ್ಯನ ಬೀಜವು ಸೈತಾನನ್ನ ಸೋಲಿಸುತ್ತೆ ಅಂತ. He says, that's me, that's Jesus. ಅದೇ ನನ್ನ ಬಗ್ಗೆ ಹೇಳಲ್ಪಟ್ಟಿದೆ, ಅದು ಯೇಸು ಸ್ವಾಮಿಯ ಬಗ್ಗೆ ಹೇಳಲ್ಪಟ್ಟಿದೆ. He didn't say that's me because they didn't know he was Jesus. ಅವ್ರು ನಾನು ಅಂತ ಹೇಳಲಿಲ್ಲ, ಯಾಕೆಂದ್ರೆ ಯೇಸು ಸ್ವಾಮಿ ಅಂತ ಅವ್ರಿಗೆ ಅರಿವಿರ್ಲಿಲ್ಲ. That refers to the Christ. ಅದು ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. And you go to the next book. ಮುಂದಿನ ಪುಸ್ತಕಕ್ಕೆ ಹೋಗೋಣ. Exodus. ವಿಮೋಚನ ಕಾಂಡ. There you see the Passover lamb, the blood shed on the road. That's referring to Christ. ಅಲ್ಲಿ ಕುರಿಯಾದಾತನು, ವಿಮೋಚನೆಯ ಕುರಿಯಾದಾತನು, ಆದರೂ ಯಾರ ಬಗ್ಗೆ ಹೇಳಲ್ಪಟ್ಟಿದೆ? ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ. Every book. ಹಾಗೆ ಪ್ರತಿಯೊಂದು ಪುಸ್ತಕಗಳಲ್ಲಿ ಕೂಡ. And then all the way in Malachi it says the Son of Righteousness will rise in the sky. ಮಲಾಕಿನಲ್ಲಿ ಹೇಳುತ್ತೆ ಆ ಒಂದು ನೀತಿಯ ಪುತ್ರನು ಆಕಾಶದಲ್ಲಿ S-U-N, Son of Righteousness. ನೀತಿಯ ಪುತ್ರನು ಮಗನು ಆಕಾಶದಲ್ಲಿ ಏರಲ್ಪಡ್ತಾನೆ ಅಂತ. The Son of Righteousness will ascend in the sky. ಅಲ್ಲಿ ಆಕಾಶದಲ್ಲಿ ಏರಲ್ಪಡ್ತಾನೆ ಅಂತ ಹೇಳಿದ್ರು. That refers to Christ. ಅದು ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ. So every book, he said, is referring to Christ. ಆ ಎಲ್ಲಾ ಪುಸ್ತಕಗಳು ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ. They were seeing Jesus in everything that he taught. ಅಲ್ಲಿ ಎಲ್ಲಾ ವಿಷಯದಲ್ಲೂ ಯೇಸು ಸ್ವಾಮಿಯನ್ನ ನೋಡಿದ್ರು ಅವರು, ಕ್ರಿಸ್ತನನ್ನ. And afterward, you know how they described that 3-hour Bible study? ಅದರ ನಂತರ ಆ ಒಂದು 3 ಗಂಟೆಯ ಕಾಲ ಅಧ್ಯಯನವನ್ನ ಅವರು ವಿವರಿಸಿದ್ದು ಹೇಗೆ ಗೊತ್ತಾ? They said in verse 32.
32ನೇ ವಚನದಲ್ಲಿ ಹೀಗೆ ಹೇಳುತ್ತೆ, our hearts were burning within us when he spoke to us. ಆತನು ನಮ್ಮೊಟ್ಟಿಗೆ ಮಾತಾಡಿದಾಗ ನಮ್ಮ ಹೃದಯಗಳು ನಮ್ಮಲ್ಲಿ ಕುದಿಯುತ್ತಿತ್ತಲ್ಲವೇ ಅಂತ ಹೇಳ್ತಾರೆ. Now the Bible says Jesus Christ is the same yesterday, today and forever. ದೇವರ ವಾಕ್ಯ ಹೀಗೆ ಹೇಳುತ್ತೆ, ಯೇಸು ಸ್ವಾಮಿ ಹಿಂದೆ, ಇಂದು ಮತ್ತು ಮುಂದೆ ಒಂದೇ ತರನ ಆಗಿದ್ದಾನೆ ಅಂತ ಹೇಳುತ್ತೆ. You must all know that verse. ಆ ವಚನ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. Hebrews 13 verse 8. ಇಬ್ರಿಯ 13:8 ವಚನ. He is the same yesterday, today, forever. ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. The way he explained the scriptures to them, he is the same today. He can explain it to you and me. ಅವತ್ತು ಅವರು ಹೇಗೆ ಅವರಿಗೆ ವಿವರಿಸಿದ್ರು, ಅವರು ಇವತ್ತು ಕೂಡ ಹಾಗೆ ಇದ್ದಾರೆ, ಇವತ್ತು ಕೂಡ ಹಾಗೆ ವಿವರಿಸುವರಾಗಿದ್ದಾರೆ. So when I started studying the Bible 58 years ago, I said, Lord, I want you to explain it to me like you explained it to them. 50 ವರ್ಷಗಳ ಮೊದಲು ಅವರ ವಾಕ್ಯವನ್ನು ವಿವರಿಸುವಾಗ ಅದು ನಾನು ದೇವರಲ್ಲಿ ಕರ್ತನಲ್ಲಿ ಕೇಳ್ಕೊಂಡೆ, ಕರ್ತನೆ ನೀನು ಅವಾಗ ಮಾಡ್ದಂಗೆ ಇವಾಗ ನನ್ನೊಟ್ಟಿಗೆ ಮಾಡುವಂತ. Because you're the same yesterday, today and forever. ಯಾಕೆ ಅಂದ್ರೆ ನೀನು ಅವತ್ತಿನಿಂದ ಇವತ್ತುವರೆಗೂ ಅದೇ ವ್ಯಕ್ತಿ ಆಗಿದ್ದೀಯ. I want to ask you whether you pray to Jesus like that when you read the Bible. ನಾನು ನಿಮ್ಗೆ ಹೇಳಲು ಇಷ್ಟಪಡ್ತೇನೆ, ನೀವು ದೇವರ ವಾಕ್ಯ ಓದುವಾಗ ಇದನ್ನ ಬಯಸ್ತೀರಾ? Okay, I don't want to condemn you, but start doing that from today. ನಾನು ಖಂಡಿಸಲು ಬಯಸುವುದಿಲ್ಲ, ಆದ್ರೆ ಇವತ್ತಿನಿಂದ ಅದನ್ನ ಪ್ರಾರಂಭ ಮಾಡಿ. From tomorrow morning when you start reading the Bible. ನಾಳೆ ಬೆಳಗ್ಗೆ ದೇವರ ವಾಕ್ಯ ಓದಲು ಪ್ರಾರಂಭಿಸುವಾಗ, from today itself. ಇವತ್ತಿನಿಂದನೇ ಪ್ರಾರಂಭಿಸಿ. Say, Lord Jesus, like you explained the Bible to those disciples on the road to Emmaus, please explain the Bible to me. ಕರ್ತನಾದ ಯೇಸು ಸ್ವಾಮಿಯೇ, ಅವತ್ತು ಆ ಒಂದು ಶಿಷ್ಯರಿಗೆ ಎಮ್ಮೋವಿನ ಪ್ರಯಾಣದಲ್ಲಿ ನೀವು ಹೇಗೆ ಆ ದೇವರ ವಾಕ್ಯವನ್ನ ವಿವರಿಸಿದ್ರಿ, ಹಾಗೆ ನನಗೆ ಇವತ್ತು ಕೂಡ ವಿವರಿಸಿ. What was the result for them? What was the result for those disciples? ಫಲಿತಾಂಶವೇನಾಯ್ತು? You read in Luke 24 verse 32. ಇಲ್ಲಿ ಲೂಕ 24:32 ಏನು ಹೇಳಲ್ಪಟ್ಟಿದೆ? They said our hearts were burning within us. ನಮ್ಮ ಹೃದಯವು ನಮ್ಮಲ್ಲಿ ಕುದಿಯುತ್ತಿತ್ತು ಅಂತ ಹೇಳುತ್ತೆ. They didn't say our heads got more knowledge. ಅವರು ಹೀಗೆ ಹೇಳಲಿಲ್ಲ, ನಮ್ಗೆ ಬಹಳಷ್ಟು ಅರಿವು ಬಂತು ದೇವರ ವಾಕ್ಯದಲ್ಲಿ ಅಂತ. It's not their head, it was their heart that was touched. ಅವರ ಮನಸ್ಸಲ್ಲ ತುಂಬಿತ್ತು, ಅವರ ಹೃದಯ ತುಂಬಲ್ಪಟ್ಟು ಕುದಿಯಲ್ಪಟ್ಟು. And that is how it must be when you read the Bible. ಹಾಗೆ ನೀವು ದೇವರ ವಾಕ್ಯ ಓದುವಾಗ ಇರಬೇಕು. See, you can read the Bible and get a lot of knowledge in your head. ನೀವು ದೇವರ ವಾಕ್ಯವನ್ನ ಓದಿ ಬಹಳಷ್ಟು ಅರಿವನ್ನ ಶೇಖರಿಸಿಕೊಳ್ಬಹುದು. And you can become like the devil. ಹಾಗೆ ಮಾಡಿ ನೀವು ಸೈತಾನನ ಉಪಾಧಿಯಲ್ಲಾಗಬಹುದು. Because the devil has got all the verses in the Bible in his head. ಸೈತಾನನು ಕೂಡ ಎಲ್ಲಾ ವಚನಗಳನ್ನ ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾನೆ. He could even quote from the Bible to Jesus. ಯೇಸು ಸ್ವಾಮಿಗೂ ಕೂಡ ದೇವರ ವಚನವನ್ನ ತೋರಿಸಿದವನಾಗಿದ್ದಾನೆ. So he knows the Bible very well. ಆತನಿಗೆ ದೇವರ ವಾಕ್ಯ ಬಹಳ ಚೆನ್ನಾಗಿ ಗೊತ್ತಿದೆ. He gets knowledge from the Bible, not life. ಆತನು ದೇವರ ವಾಕ್ಯದಿಂದ ಅರಿವನ್ನ ಹೊಂದ್ಕೊಳ್ತಾನೆ, ಜೀವವನ್ನ ಅಲ್ಲ. Now let me tell you. ನಾನು ಹೇಳಲು ಬಯಸ್ತೇನೆ, if you get knowledge from the Bible, you are getting the same thing that Satan gets from the Bible. ನೀವು ಆ ದೇವರ ವಾಕ್ಯ ಓದೋದ್ರಿಂದ ಬರೀ ಅರಿವನ್ನ ಹೊಂದ್ಕೊಂಡ್ರೆ ನೀವು ಸೈತಾನನ ಹಾಗೆ ಅರಿವನ್ನ ಹೊಂದ್ಕೊಳ್ಳುವಾಗ. You listen to a sermon and what you get is some knowledge. That's just what Satan also gets. ನೀವು ಯಾವುದೋ ಒಂದು ಪ್ರಸಂಗವನ್ನ ಕೇಳಿಕೊಂಡು ಅದರಿಂದ ಬರೀ ಅರಿವನ್ನ ಹೊಂದ್ಕೊಂಡ್ರೆ ಸೈತಾನನಾಗೆ ಆಯ್ತು. We must get life. ನಾವು ಜೀವವನ್ನ ಹೊಂದಿಕೊಳ್ಬೇಕು. When Jesus spoke to them, their hearts burned. ಯೇಸು ಸ್ವಾಮಿ ಮಾತಾಡಿದಾಗ ಅವರ ಹೃದಯವು ಕುದಿಯಲ್ಪಟ್ಟು. And you must say, Lord, when I read the Bible, my heart must burn like that. ನೀವು ಹಾಗೆ ಹೇಳ್ಬೇಕು, ಕರ್ತನೆ ದೇವರ ವಾಕ್ಯ ಓದುವಾಗ ನನ್ನ ಹೃದಯ ಕುದಿಯಲ್ಪಡಬೇಕು. I want your Holy Spirit to speak to me in such a way my heart will burn. ನೀವು ಪವಿತ್ರಾತ್ಮನ ಮುಖಾಂತರ ನೀವು ಮಾತಾಡುವಾಗ ನನ್ನ ಹೃದಯ ಕುದಿಬೇಕು ಸ್ವಾಮಿ ಅಂತ ಕೇಳ್ಬೇಕು.
from Genesis to Revelation. ನಾನು ಆದಿಕಾಂಡದಿಂದ ಪ್ರಕಟಣೆಯವರೆಗೂ. That's the first thing I prayed. ಅದು ಮುಖ್ಯವಾಗಿ ನಾನು ಅದನ್ನ ಪ್ರಾರ್ಥಿಸ್ತೇನೆ. 58 years ago. ನಾನು 58 ವರ್ಷಗಳ ಮೊದಲು ಅದನ್ನೇ ಪ್ರಾರ್ಥಿಸ್ತೀನಿ. And many times in these 58 years. ಈ ಒಂದು 58 ವರ್ಷಗಳಲ್ಲಿ ಬಹಳ ಸಲ ಈ ಪ್ರಾರ್ಥನೆ. I don't want just knowledge. ಕರ್ತನೇ, ನನಗೆ ಬರೀ ಅರಿವು ಬೇಕಾಗಿಲ್ಲ. My heart must burn because you are speaking to me. ನನ್ನ ಹೃದಯವು ಕುದಿಯಲ್ಪಡಬೇಕು, ಯಾಕೆಂದ್ರೆ ನೀನು ನನ್ನೊಟ್ಟಿಗೆ ಮಾತಾಡ್ತಾ ಇದ್ದೀಯ. When you read the Bible, I want you to do the same thing that you did speaking to those disciples walking to Emmaus. ನಾನು ವಾಕ್ಯವನ್ನು ಓದುವಾಗ ಆ ಎಮ್ಮಾವಿಗೆ ನಡೆದ ಶಿಷ್ಯರಿಗೆ ಹೇಗಾಯ್ತು ಹಾಗೆ ನನಗೂ ಆಗ್ಬೇಕು. Pray like that from today. ಇವತ್ತಿನಿಂದ ಹಾಗೆ ಪ್ರಾರ್ಥಿಸ್ತೀನಿ. And then I was also called to preach the gospel. ನಂತರ ನಾನು ಆ ಸುವಾರ್ತೆಯನ್ನು ಸಾರಲು ಕರೆಯಲ್ಪಟ್ಟೆ. Not everybody is called to preach. Some people are called to preach. ಎಲ್ಲರೂ ಪ್ರಸಂಗವನ್ನು ಮಾಡ್ಲಿಕ್ಕೆ ಕರೆಯಲ್ಪಟ್ಟಿಲ್ಲ, ಆದ್ರೆ ನನಗೆ ಆ ಕರೆ. But the Lord had called me to preach. ಕರ್ತನು ನನ್ನನ್ನ ಈ ಒಂದು ಪ್ರಸಂಗವನ್ನು ಮಾಡ್ಲಿಕ್ಕೆ ಕರೆದನು. I prayed one more prayer. ಇನ್ನೊಂದು ಪ್ರಾರ್ಥನೆಯನ್ನ ನಾನು ಮಾಡಿದೆ. Lord, when I preach, other people's hearts must burn. Then I know that Jesus is speaking through me. ಹಾಗೆ ಯೇಸು ಸ್ವಾಮಿ ನನ್ನ ಮುಖಾಂತರ ಮಾತಾಡುವಾಗ, ನಾನು ಪ್ರಸಂಗ ಮಾಡುವಾಗ ಸ್ವಾಮಿ ಇತರರ ಹೃದಯ ಕೂಡ ಹಾಗೆ ಕುದಿಯಬೇಕು ಅಂತ ಕೇಳಿದ್ರು. I know that Jesus is speaking through me. ಇಲ್ಲ ಅಂದ್ರೆ ಅವ್ರು ಗೊತ್ತಾಗಲ್ಲ ಯೇಸು ಸ್ವಾಮಿ ನನ್ನ ಮುಖಾಂತರ ಮಾತಾಡ್ತಾ ಇದ್ದಾರೆ ಅಂತ. Otherwise I'm just giving them the knowledge of good and evil. ಇಲ್ಲ ಅಂದ್ರೆ ಅವರಿಗೆ ಒಳ್ಳೆಯ ಕೆಟ್ಟದರ ಅರಿವುಗಳನ್ನ ನಾನು ಕೊಡೋ ಹಾಗೆ ಆಗುತ್ತೆ. I've heard so many preachers, they get up and preach and they give you some knowledge, this is good, this is evil. ನಾನು ಬಹಳಷ್ಟು ಪ್ರಸಂಗಿಗಳನ್ನ ಕೇಳಿದ್ದೇನೆ. ಅವ್ರು ಏನ್ ಮಾಡ್ತಾರೆ, ನಿಂತು ಹೀಗೆ ಪ್ರಸಂಗ ಮಾಡ್ತಾರೆ, ಯಾವ್ದು ಒಳ್ಳೆದು ಯಾವ್ದು ಕೆಟ್ಟದು ಅನ್ನೋ ಅರಿವನ್ನು. Their heart does not burn. ಕೇಳುವಂತವರ ಹೃದಯವು ಕುದಿಯೋದಿಲ್ಲ.